ಅಗ್ನಿ ಸುಡಲ ಶತ್ರುಘ್ನ, ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತಲು ಅತಿ ಜಾಗ್ರತೆಯಿಂದ ಬರಬೇಕೆಂದು ದೂತರನ್ನು ಕಳಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಶತ್ರುಘ್ನ? ಅದೇನಂಥ ವೇದನೆ ನನಗೆ ತಿಳಿಸಬಾರದೆ? ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿಬಂತು. ನಾನು ಆ ಶಬ್ದವನ್ನೇ ಹಿಂಬಾಲಿಸಿಕೊಂಡು ಓಡಿದೆನು. ಅಷ್ಟರಲ್ಲಿ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡನು. ನಾನು ಜನಕನನ್ನು ಕಾಪಾಡಬೇಕೆಂದು ಓಡಿದನು, ಬಹುದೂರ ಓಡಿದನು. ಆದರೂ ಬೀದಿಯಿಂದ ಬಿಡಿಸಿಕೊಳ್ಳಲಾರದೆ ನನ್ನ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವಷ್ಟರಲ್ಲಿ ಎಲ್ಲವೂ ಶೂನ್ಯ. ಇಂದು ಇಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಮಂಗಳ ವಾದ್ಯಗಳು ಮೊಳಗುತ್ತಿಲ್ಲ, ತಿಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಸುವಾಸಿನಿಯರಾಗಲಿ ಸುಮಂಗಲಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ಕಾಣುತ್ತಿರುವುದಲ್ಲ. ಇದಕ್ಕೆ ಕಾರಣವೇನಿರಬಹುದು ಶತ್ರುಘ್ನ? ಅಗ್ರಜ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ಸುಮ್ಮನೆ ವ್ಯಸನ ಪಡುತ್ತಿರುವೆ. ನೀ ತಿಳಿದ ಹಾಗೆ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪುರಪ್ರವೇಶವನ್ನು ಮಾಡೋಣ. ನಿಜ. ಆಗ ವಿಷಯವು ತಾನಾಗಿಯೇ ತಿಳಿಯುವುದು. ನಿಜ ಶತ್ರುಘ್ನ, ನಿನ್ನ ಮಾತು ನಿಜ. ನಾವೀಗಲೇ ಪುರಪ್ರವೇಶ ಮಾಡೋಣ. ಹೇ ಸರ್ವಲೋಕ ಪ್ರಭುವೇ, ಅಯೋಧ್ಯೆಗೆ ಯಾವ ಕೇಡು ಉಂಟಾಗದಿರಲಿ, ಯಾವ ಕೇಡು ಉಂಟಾಗದಿರಲಿ. ಅಮ್ಮ 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 ಏನು? ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆಧರಿಸುತ್ತಿದ್ದ ನನ್ನ ತಾಯಿಯು ಇಂದು ಕಾಣುತ್ತಿಲ್ಲವಲ್ಲ. ಅಮ್ಮ ಅಮ್ಮ, ಇಲ್ಲೇ ಇರುವೆಯಾ? ಅಮ್ಮ, ನಿನಗೆ ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಏನಮ್ಮ, ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಕಳಚಿ ಬಿದ್ದಂತೆ ಕಾಣುತ್ತಿರುವುದಿಲ್ಲ. ಸದಾ ನಿನ್ನ ಮಂದಿರದಲ್ಲಿರ್ತಿರುವ ಜನಕದಲ್ಲಿ
ರಾಮ ಲಕ್ಷ್ಮಣರಲ್ಲಿ? ಸೀತಾ ಮಾತೆಯಲ್ಲಿ? ಅಮ್ಮ ಜನಕನೆಲ್ಲಿ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಜನಕ! ಲೋಕವಾಸಿಯಾದೆಯ ಇದೋ ನಿನಗೆ ಇಲ್ಲಿಂದಲೇ ವಂದಿಸುವುದು, ಇದೋ ನಿನಗೆ ಇಲ್ಲಿಂದಲೇ ವಂದಿಸುವುದು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು. ಜನಕನ ಮರಣಕ್ಕೆ ನೀನು ಹೇಗೆ ಕಾರಣರಾದೆ ಅಮ್ಮ? ಕುಮಾರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಆ ವರಗಳನ್ನು ನಾನು ಕೇಳಿಕೊಂಡಾಗ ನನ್ನ ಮೊದಲನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂದರು. 2ನೇ ವರಕ್ಕೆ ಶ್ರೀರಾಮಚಂದ್ರನು 4 ಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು ಮಕ್ಕಳಿರ, ಸ್ವರ್ಗಸ್ಥರಾದರು. ಏನು ಏನಂದೆ? ರಾಮಚಂದ್ರನಿಗೆ ನಿಶ್ಚಿತವಾಗಿದ್ದ ಪಟ್ಟಾಭಿಷೇಕವನ್ನು ನನಗಾಗಬೇಕೆಂತಂದು ನನ್ನಣ್ಣ ರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡವಳು ಏಕೆ ಅಲ್ಲವೇ? ದಶರಥನ ಧರ್ಮಪತ್ನಿ. ಅನುಮಾನವೇ? ಈ ಭರತನ ತಾಯಿಯೇ? ನಿಸ್ಸಂದೇಹವಾಗಿ. ಇಲ್ಲ ಇಲ್ಲ, ಮಾರಿಯುದರದಲ್ಲಿ ಮನುಜನು ಉದ್ಭವಿಸಿದ ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಈ ಭರತನುತ್ಪತ್ತಿಯಾಯಿತೆ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆಯಮ್ಮ? ಛೀ ಪಾಪಾತ್ಮಳೆ! ದಶರಥನೆಂಬ ಮೃತದೇಹವನ್ನು ಸ್ತಂಭವಾಗಿ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನಗಳನ್ನೇ ನಿರ್ಮಿಸಿ ಪುತ್ರದ್ರೋಹ, ಪತಿದ್ರೋಹ, ರಾಜದ್ರೋಹ, ಸವತಿದ್ರೋಹ ಎಂಬ 4 ಕಾಲುಗಳಿರುವ ಸಿಂಹಾಸನವನ್ನೇ ರಚಿಸಿ ಭ್ರಾತೃದ್ರೋಹ ಎಂಬ ಛತ್ರದ ಕೆಳಗೆ ಕುಳ್ಳರಿಸಿ ನನ್ನನ್ನು ಸಂತೈಸಲು ಮನಸ್ಸು ಮಾಡಿದ ಏಕೆ ತಾಯಿ, ಏಕೆ ತಾಯಿ? ಛೀ ಪಾಪಾತ್ಮಳೆ! ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರಿಗೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯೇ ಪ್ರಾಪ್ತವಾಗಿದೆ. ಈಗಲೇ ನಿನ್ನನ್ನು ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವೆನು. ಅಗ್ರಜ, ಶಾಂತನಾಗು. ಮಾತೆಯ ಕೊಲ್ವರೆ ಮಾನ್ವಿತನೇ, ಮಾತೆಯ ಕೊಲ್ವರೆ ಮಾನ್ವಿತನೇ, ನಿಧಿವಂತನು ನೀನು ರಾಧನಾಗುವೆ ಏಕೆ? ನಿಧಿವಂತನು ನೀನು ರಾಧನಾಗುವೆ ಏಕೆ? ಮಾತೆಯ ಕೊಲ್ವರೆ ಮಾನ್ವಿತನೇ.
ಶಾಂತನಾಗು. ಮಾತೃವದೇ ಮಹಾಪಾಪಕರ. ಅದು ಅಲ್ಲದೆ ಶ್ರೀಹತ್ಯೆಯನ್ನು ಅಣ್ಣ ಖಂಡಿಸುತ್ತಾನೆ. ಅಗ್ರಜ, ಶ್ರೀರಾಮಚಂದ್ರ ಬಹುದೂರ ಹೋಗಿರಲಾರ. ಬಾ, ಅವನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕವನ್ನು ಮಾಡೋಣ. ನಿಜ ಶತ್ರುಘ್ನ, ನಿನ್ನ ಮಾತು ನಿಜ. ಪಾಪಿಷ್ಟೆಯಾಳ ಈಕೆಯನ್ನು ಕೊಂದು ನನ್ನ ಖಡ್ಗದ ತೇಜಸ್ಸಿಗೆ ಕುಂದುಂಟು ಮಾಡಿಕೊಳ್ಳುತ್ತದೆ. ನಡೆ ಶತ್ರುಘ್ನ, ಎಲ್ಲಿಯಾದರೂ ಹೋಗಿ ಅಣ್ಣ ಶ್ರೀರಾಮಚಂದ್ರನ ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ಭರತ, ದುಡುಕಬೇಡ ಕಂದ, ನನ್ನ ಮಾತನ್ನು ಕೇಳು. ಸಿಂಹಾಸನವನ್ನೇರಿ ಈ ನಿನ್ನ ತಾಯಿ ಮನದ ಆಸೆಯನ್ನು ಈಡೇರಿಸು ಮಗನೇ. ನಾನು ಪಟ್ಟಾಭಿಷಕ್ತನಾಗಲಿ ನನ್ನಣ್ಣ ನರವರನಾದ ರಾಮಚಂದ್ರನಿಲ್ಲದ ಅಯೋಧ್ಯೆ ನನಗೆ ಪಾಲು ನೆಲಕ್ಕೆ ಸಮಾನ. ಭಾಗ್ಯರಹಿತರಾದೆವು ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಲಿಗೆ ಬರದಾಯ್ತೇ. ರಾಮ ರಾಮ ರಾಮಚಂದ್ರ ರಾಮ ರಾಮ ರಾಮ. ನರವರನಾದ ನನ್ನಣ್ಣ ರಾಮಚಂದ್ರನನ್ನು ನಗರದಿಂದ ಆಚೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯಾಗೆನಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ನಡೆ ಶತ್ರುಘ್ನ, ಹೋಗೋಣ. ಕುಮಾರ, ಭರತ, ಕಂದ. ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ರಾಮ ಎಲ್ಲಿರುವೆ ರಾಘವ ಕಾನನ ಎಲ್ಲಿರುವೆ ರಾಘವ ಕಾನನ ಅಲೆದಲೆದೋನ ಅಡವಿಯೊಳಿಂದೋ ಅಲೆದಲೆದೋನ ಅಡವಿಯೊಳಿಂದೋ ಬಳಲುತ್ತಲಿರುವೆವು ಬಳಲುತ್ತಲಿರುವೆವು ಭಾರಿಯು ಮಾಡಿ. ಎಲ್ಲಿರುವೆ ರಾಘವ ಕಾನನ ಎಲ್ಲಿರುವೆ ರಾಘವ ರಾಮಚಂದ್ರ ರಾಮ
ಶ್ರೀರಾಮಚಂದ್ರನ ದರ್ಶನವೇ ಆಗಲಿಲ್ಲವಲ್ಲ. ಅವನನ್ನು ನೋಡದೆ ಅಯೋಧ್ಯೆಗೆ ಹಿಂದಿರುಗಲು ಸಾಧ್ಯವಿಲ್ಲ. ಹೇ ರಾಘವ, ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಮನದಾಸೆಯನ್ನು ಪೂರ್ಣೈಸು ಪ್ರಭು, ಪೂರ್ಣಗೊಳಿಸು ಪ್ರಭು. ಅಗ್ರಜ, ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗುವುದು ಸರಿಯಲ್ಲ. ನಡೆ, ಮುಂದೆ ಹೋಗಿ ನೋಡೋಣ. ನಡೆ ಶತ್ರುಘ್ನ. ಇನ್ನೊಂದ್ಸಲಕ್ಕೆ ಗೋರಾಜೇಂದ್ರ ಪ್ರಭುಗಳಿಗೆ, ಗೋರಾಜೇಂದ್ರ ಪ್ರಭುಗಳಿಗೆ, ಗೋರಾಜೇಂದ್ರ ಪ್ರಭುಗಳಿಗೆ. ಪ್ರಭು, ಇವತ್ತು ನಮಗೆ ಎಲ್ಲರಿಗೂ ಹಬ್ಬ. ತಾವು 60ರ ಹೊಸ್ತಿಲಲ್ಲಿ ಕಾಲಿಟ್ಟಿರುವುದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ. ಇಂತಹ ಹಲವಾರು 60ಗಳು ನಿಮಗೆ ಲಭಿಸಲೆಂಬುದೇ ನಮ್ಮ ಆಶಯ. ಶುಕ್ರಸೇನ ಪ್ರಭು, ಚಿರಾಯು ಅನಾದಿಮೂರ್ತಿ ಬ್ರಹ್ಮನೊಂದಿಗೆ ಸ್ಪರ್ಧೆ ಮಾಡಬೇಕೆಂದು ಬಯಸುವೆಯಾ? ಏಕಾಗಬಾರದು ಪ್ರಭು. ಲೋಕದ ತಂದೆ ಬ್ರಹ್ಮ, ನಮ್ಮೆಲ್ಲರ ತಂದೆ ನೀವು. ಹಾಗೇ ಆಗಲಿ, ಹಾಗೇ ಆಗಲಿ. ಪ್ರಭು, ತಾವು ನಮ್ಮೊಡನೆ ನರ್ತಿಸಿ ನಮ್ಮನ್ನೆಲ್ಲ ಸಂತೋಷ ಪಡಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ನೀವು ಎಳೆಯ ಹರೆಯದವರು, ನಿಮ್ಮ ಮುಂದೆ ನಾನು ಕುಣಿಯುವುದೇ? ಕೇಳಿದೆಯಾ ಜ್ವಾಲ? ಪ್ರಭು, ನೀವು ಅವರ ಮುಂದೆ ಅಸಾಧ್ಯವಾಗುವುದು ಯಾವುದು? ಹೌದು ಪ್ರಭು, ಹೌದು ಪ್ರಭು. ಮನಸ್ಸು ಮಾಡಿದರೆ ಅಸಾಧ್ಯವೇ ಆಗುವುದಿಲ್ಲ. ಹಾಗೆ ಆಗಲಿ. ಬಾ ಜ್ವಾಲ, ಪರಿವಾರದ ನರ್ತನ ನಡೆಯಲಿ. ಮೊದಲು ನಿಮ್ಮ ನರ್ತನ ನಡೆಯಲಿ. ಪ್ರಭು, ಇನ್ನು ತಪ್ಪಿಸಿಕೊಳ್ಳುವಂತಿಲ್ಲ. ರಾಣಿಯವರು ಒಪ್ಪಿಗೆ ಕೊಟ್ಟದ್ದಾಯ್ತು. ನಡಿ ನಡಿ. ಚನ್ನಿಗರಸನ ಚಿನ್ಮಯ ರೂಪನ ನಿರ್ಮಲ ಸೌಮ್ಯ ಮುಖನೇ, ಯಾರು ನೀನು? ಎಲ್ಲಿಂದ ಬಂದೆ? ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಗ ಲಕ್ಷ್ಮಣನು ಅಭಿವಂದಿಸುವನು. ಲಕ್ಷ್ಮಣ ಸ್ವಾಮಿ. ಸೌಮಿತ್ರಿ, ನನ್ನ ಪರಮ ಮಿತ್ರ ದಶರಥರಾಜನ ಪುತ್ರನೇ, ಭಾರನ ಪ್ರಿಯ ಬಂದು ಬಾ ಹಾಲಂಗಿಸು. ಜ್ವಾಲ, ಇಂದು ನಮಗೆ ನಿಜವಾಗಿಯೂ ಹಬ್ಬವೇ ಆಯಿತು. ಹೌದು ಪ್ರಭು, ಹೌದು. ಅಣ್ಣ ರಾಮಚಂದ್ರನು ಸೀತಾದೇವಿಯೊಡನೆ ಆಗಮಿಸಿರುವನು. ಏನು, ಸೀತಾರಾಮರು ಬಂದಿರುವರೇ? ರಾಮ ಬಂದಿರುವನೇ, ನನ್ನ ಸೀತಾರಾಮ ಬಂದಿರುವನೇ. ರಾಮಚಂದ್ರ ಪ್ರಭು
ಈಗ ಆಗಪ್ಪ ಅದನ್ನ ಚೆನ್ನಿಗನ ಚೆನ್ನಿಗರಸನ ಚಿನ್ಮಯ ರೂಪನ ನಿರ್ಮಲ ಚೈತನ ನಿತ್ಯಾನಂದನ ನಿರ್ಮಲ ಚೈತನ ನಿತ್ಯಾನಂದನ ಕಣ್ಣಾರೆ 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 ಕಂಡೇ ರಾಘವನ ಪುಣ್ಯಮೂರ್ತಿ ಪುರುಷೋತ್ತಮನ ಪುಣ್ಯಮೂರ್ತಿ ಪುರುಷೋತ್ತಮನ ಕಣ್ಣಾರೆ ಕಂಡೇ ರಾಘವನ ಕಣ್ಣಾರೆ ಕಂಡೇ ರಾಘವನ ದಾಶರಥೆ ಜಯ ದಾಶರಥೆ ದಾಶರಥೆ ಜಯ ದಾಶರಥೆ ಕೌಸಲ್ಯಾತ್ಮಜ ಸೀತಾರಾಮ ಕೌಸಲ್ಯಾತ್ಮಜ ಸೀತಾರಾಮ ಕಾತುಸ್ಥಾನಯ ಪಾವನ ರಾಮ ಕಾತುಸ್ಥಾನಯ ಪಾವನ ರಾಮ ಅಖಂಡ ರಾಮ ಆನಂದ ರಾಮ. ಅಖಂಡ ರಾಮ ರಾಮ ಚಿನ್ಮಯ ರಾಮ ಚಿದ್ರೂಪ ರಾಮ ಚಿನ್ಮಯ ರಾಮ ಚಿದ್ರೂಪ ರಾಮ 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 ರಾಮಚಂದ್ರ ಪ್ರಭುಗಳಿಗೆ, ಸೀತಾಮಾತೆಗೆ, ಲಕ್ಷ್ಮಣಮೂರ್ತಿಗೆ. ರಾಮಚಂದ್ರ ಪ್ರಭು, ನನ್ನ ಪರಿವಾರದ ಪ್ರಣಾಮಗಳು. ಪ್ರೀತಿಯ ಗುಹರಾಜ, ನೀವು ನಮ್ಮ ತಂದೆಯವರು ಆತ್ಮೀಯ ಸ್ನೇಹಿತರು. ನೀವು ನನಗೆ ತಂದೆ ಸಮಾನರೇ. ಮಗನಾಗಿರುವ ನನಗೆ ಇಷ್ಟೊಂದು ಗೌರವವೇಕೆ? ಗೌರವ ಪ್ರಭು, ದೂರದ ಅಯೋಧ್ಯೆಯಿಂದ ನನ್ನ ಬಡಕುಟೀರಕ್ಕೆ ಆಗಮಿಸಿರುವೆ. ನಿನ್ನನ್ನು ಹೇಗೆ ಸತ್ಕಾರ ಮಾಡಬೇಕೋ ಎಂದು ತಿಳಿಯದೆ ದಿಗ್ಭ್ರಾಂತನಾಗಿರುವನು. ಧರ್ಮಾತ್ಮನಾದ ನೀನು ನಮಗೆ ದೈವ ಸಮಾನ. ರಾಘವ, ದಶರಥ ಭೂಪಾಲರು ಕುಶಲವೇ? ನೀನು ಏಕಾಂಗಿಯಾಗಿ ಹೊರಟಿರುವ ಕಾರ್ಯಗೌರವವ್ಯಾವುದು? ನಿಮ್ಮ ವೇಷ ಭೂಷಣವೇ ನನಗೆ ಸಮಸ್ಯೆಯಾಗಿದೆ. ಅಗ್ರಜನಾದ ರಾಮಚಂದ್ರನು 14 ವರ್ಷ ವನವಾಸವನ್ನು ಕೈಗೊಂಡಿರುವನು. ವನವಾಸ? ವನವಾಸ ಇದನ್ನು ವಿಧಿಸಿದವರಾರು? ಕೈಕಾ ಮಾತೆಯವರು ತಂದೆಯಿಂದ ಪಡೆದ ವರಗಳ ದೆಸೆಯಿಂದಾಗಿ ರಾಮಚಂದ್ರನಿಗೆ 14 ವರ್ಷ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಶಿವ ಶಿವ, ಇರವಂಶಲಾಮನಾದ ರಾಮನಿಗೆ 14 ವರ್ಷ ವನವಾಸವೇ? ವಿವೇಕಶಾಲಿಯಾದ ದಶರಥ ಮಹಾರಾಜನಿಗೆ ಈ ಮರಳುತನ ಹೇಗೆ ಬಂದಿತು? ರಾಮಚಂದ್ರ ಪ್ರಭು, ನೀನು ಅರಣ್ಯವಾಸಿಯಾಗಲು ನಾನು ಸಮ್ಮತಿ ಕೊಡನು. ದುಷ್ಟ ರಾಕ್ಷಸರಿಂದಲೂ ಕ್ರೂರ ಮೃಗಗಳಿಂದಲೂ ತುಂಬಿರುವ ಈ ಅರಣ್ಯದಲ್ಲಿ ಜಾನಕಿ ಇರಲು ಸಾಧ್ಯವಿಲ್ಲ. ನನ್ನ ಶೃಂಗಬೇರಿಪುರ ಬಹಳ ಸಣ್ಣ ರಾಜ್ಯ. ಅಯೋಧ್ಯೆಗೂ ಇದಕ್ಕೂ ಹೋಲಿಕೆ ಇಲ್ಲ. ಆದರೆ ನನ್ನ ಪ್ರಜೆಗಳು ಸಾತ್ವಿಕರು, ದಯಾಭರಿತರು. ಇದು ಹಿಂದೆ ನನ್ನ ರಾಜ್ಯವನ್ನು ನಿನಗೆ ದಾರಿ ಎರೆದು ಕೊಡುತ್ತೇನೆ. ಸೀತಾ ಲಕ್ಷ್ಮಣರೊಡನೆ 14 ವರ್ಷ ಸುಖವಾಗಿರು. ಗುಹರಾಜ, ನಿನ್ನ ಪ್ರೀತಿ ವಿಶ್ವಾಸಗಳಿಗೆ ನಾನು ಅರೆಮೂಕನಾಗಿದ್ದೇನೆ. 14 ವರ್ಷ ವನವಾಸ ಮಾಡಿಯೇ ಬರುತ್ತೇನೆಂದು ತಂದೆಯವರ ಪಾದದ ಮೇಲೆ ವಚನವಿತ್ತು ವನವಾಸಕ್ಕೆ ಹೊರಟಿರುವ ನಾವು ಈಗ ಈ ಪುರವಾಸಿಗಳಾದರೆ ತಂದೆಯ ಮಾತನ್ನು ನೆರವೇರಿಸಿದಂತಾಗುವುದೇ? ಅಯ್ಯೋ, ನಾನು ವನವಾಸಕ್ಕೆ ಹೊರಡಲೇಬೇಕಾಗಿದೆ. ಹಾಗಾದರೆ ಹೊರಡಲೇಬೇಕೆ? ಹೊರಡಲೇಬೇಕು. 14 ವರ್ಷಗಳನ್ನು ಅರಣ್ಯದಲ್ಲೇ ಕಳೆಯಬೇಕೆ? ಕಳೆಯಲೇಬೇಕು ಗುಹರಾಜ. ಅಯ್ಯೋ, ನೀವು 14 ವರ್ಷ ಅರಣ್ಯವಾಸ ಮುಗಿಸಿ ಹಿಂದಿರುಗುವ ವೇಳೆಗೆ ನಾನು ಜೀವಂತವಾಗಿರುವ ಗುಹರಾಜ, ಅಸತ್ಯವನ್ನು ನುಡಿಯಬಾರದು, ಅಶುಭವನ್ನಾಡಬಾರದು. ಪ್ರಭು, ನೀವು ವನವಾಸವನ್ನು ಮುಗಿಸಿ ಹಿಂದಿರುಗುವ ವೇಳೆಯಲ್ಲಿ ನನಗೂ ನನ್ನ ಪರಿವಾರಕ್ಕೂ ತಮ್ಮ ದರ್ಶನ ಭಾಗ್ಯ ನೀಡಬೇಕೆಂದು ಬೇಡಿಕೊಳ್ಳುತ್ತೇನೆ. ನಿನ್ನ ಇಷ್ಟಾರ್ಥ ಫಲಿಸಲಿ.
14 ವರ್ಷ ವನವಾಸ ಮುಗಿದ ಮರುದಿನವೇ ನಾನು ನಿನಗೆ ದರ್ಶನವನ್ನು ನೀಡುತ್ತೇನೆ. ಈಗ ನಮ್ಮಿಂದ ತಮಗಾಗಬೇಕಾದ ಕಾರ್ಯ, ನೀನು ನನಗೆ ಸಹಾಯವನ್ನು ಮಾಡಲೇಬೇಕಾಗುವುದಾದರೆ ಅದು ಅಲ್ಲಿ ಕಾಣುತ್ತಿರುವ ಗಂಗಾ ನದಿಯನ್ನು ದಾಟಿಸಿ ಮುಂಭಾಗಕ್ಕೆ ನಮ್ಮನ್ನು ಕಳುಹಿಸಿಕೊಡು. ಹಾಗೆ ಆಗಲಿ. ಶುಕ್ರಸೇನ ಪ್ರಭು, ದೋಣಿಯನ್ನು ಸಿದ್ಧಗೊಳಿಸು. ಆಗಲಿ ಪ್ರಭು. ನಾವೇ ಶ್ರೀರಾಮ ಪ್ರಭುವನ್ನು ನದಿ ದಾಟಿಸಿ ಬರೋಣ. ಆಗಲಿ ಪ್ರಭು. ಲಕ್ಷ್ಮಣ, ಅಣ್ಣ, ಅದು ಕೆಂದೋಳು ಎದ್ದು ಹೇಗೆ ನಭೋಮಂಡಲವನ್ನು ಮುತ್ತುತ್ತಿದೆ. ತುರಗಗಳ ಕುರಪುಟಗಳಿಂದೆದ್ದ ಕೆಂದೂಳನ್ನು ನೋಡುತ್ತಿದ್ದರೆ ಯಾರೋ ರಾಜಕುಮಾರರು ಬೇಟೆಗಾಗಿ ಇತ್ತಲೇ ಬರುತ್ತಿದ್ದಾರೆ ಎಂದು ತೋರುವುದು. ಲಕ್ಷ್ಮಣ, ಹೋಗಿ ನೋಡಿ ಬಾ. ಹಾಗೆ ಆಗಲಿ ಅಣ್ಣ. ಅಣ್ಣ, ಮತ್ಯಾರು ಅಲ್ಲ, ಆ ಭರತನು ಮತ್ತು ಆ ಭರತನ ಸೈನ್ಯ ಸಮೇತವಾಗಿ ಯುದ್ಧಕ್ಕೆ ಬರುತ್ತಿರುವನು. ನನಗೆ ಅನುಜ್ಞೆಯನ್ನು ಕೊಡುವಣ್ಣ. ಆ ಭರತನನ್ನು ಮತ್ತು ಅವನ ಸೈನ್ಯವನ್ನು ಧ್ವಂಸ ಮಾಡಿ ಬರುವನು. ಲಕ್ಷ್ಮಣ, ಶಾಂತನಾಗು. ಭರತನ ಭಾತೃವಾತ್ಸಲ್ಯವನ್ನು ನೀನರಿಯೆ. ಕಾದು ನೋಡೋಣ, ಅವನು ಯುದ್ಧಕ್ಕಾಗಿ ಬರುತ್ತಿರುವನೋ ಅಥವಾ ಪಾದಸೇವೆಗಾಗಿ ಬರುತ್ತಿರುವನು, ಕ್ಷಮಾ ಯಾಚನೆಗಾಗಿ ಬರುತ್ತಿರುವನು. ನಿಲ್ಲು ಲಕ್ಷ್ಮಣ, ನಿಲ್ಲು. ಅಣ್ಣ, ಅಣ್ಣ, ನಿನಗೆ ನಮಸ್ಕರಿಸುತ್ತೇನೆ. ಭರತ, ಶತ್ರುಘ್ನ, ನಿಮಗೆ ಮಂಗಳವಾಗಲಿ. ಮೇಲೆ ಹೇಳು ಭರತ. ಭರತ, ಅಣ್ಣ, ಮಾವನ ಮನೆಯಿಂದ ಯಾವಾಗ ಬಂದೆ? ಅಯೋಧ್ಯೆಯನ್ನು ಬಿಟ್ಟು ನಾವು ಬರುವಾಗ ನಿಮ್ಮಿಬ್ಬರನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದಲೇ ಬಂದೆವು. ಭರತ, ಅಯೋಧ್ಯೆಯನ್ನು ಬಿಟ್ಟು ಬಂದಿರುವ ನಮಗೆ ಅಲ್ಲಿಯವರ ವಿಷಯವನ್ನು ತಿಳಿದುಕೊಳ್ಳಲು ಬಲು ಕಾತರವಾಗುತ್ತಿದೆ. ಒಬ್ಬೊಬ್ಬರ ವಿಷಯವನ್ನು ಕೇಳುತ್ತೇನೆ, ಅವರ ಯೋಗಕ್ಷೇಮವನ್ನು ಹೇಳು ಭರತ. ಹೇಳುತ್ತೇನೆ. ಭರತ, ನಮಗೆ ಅಕಾರ ಉಕಾರ ರಕಾರಗಳ ರಸಪಾನವನ್ನು ಮಾಡಿ 4 ವೇದ, 6 ಶಾಸ್ತ್ರ, 9 ವ್ಯಾಕರಣ, 18 ಪುರಾಣಗಳನ್ನು ಗರಿಷ್ಠ ಮಟ್ಟದಲ್ಲಿ ಅಭ್ಯಾಸ ಮಾಡಿ ನಮ್ಮ 4ವರನ್ನು ವಿದ್ಯಾವಂತರನ್ನಾಗಿ ಮಾಡಿದ ಸಪ್ತ ಋಷಿಗಳಲ್ಲಿ ಶ್ರೇಷ್ಠರು ಎಂದು ಮೆರೆದ ಗುರು ವಸಿಷ್ಠರು ಕ್ಷೇಮವೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲಿ ಶ್ರೇಷ್ಠರಾಗಿ ಆಗಾಗ ತಮ್ಮ ಹಿತೋಕ್ತಿಗಳಿಂದ ನಮ್ಮ ಇಡೀ ಕೋಸಲ ದೇಶವನ್ನು ಸಮಸ್ತ ವಿಧವಾದಂತಹ ದುಃಖ ದುಮ್ಮಾನಗಳಿಂದ ದೂರಿಟ್ಟು ನಮ್ಮ ತಂದೆಯವರ 60 ಸಹಸ್ರ ವರ್ಷಗಳ ರಾಜ್ಯಭಾರಕ್ಕೆ ಸಹಾಯವನ್ನಿತ್ತಂತಹ ಸಚಿವ ಶ್ರೇಷ್ಠರಾದ ಸುಮಂತ್ರರು ಕ್ಷೇಮವೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಕೇಳು, ಗಂಡನ ಮುಂಭಾಗದಲ್ಲಿ ಒಂದು ಮಾತನ್ನೂ ಆಡದೆ ತನ್ನ ಕರುಳ ಬಳ್ಳಿಯನ್ನೇ ಕಿತ್ತು ನನ್ನ ಹಿಂದೆ ಕಳಿಸುವಂತೆ ಲಕ್ಷ್ಮಣನನ್ನ ನನ್ನ ಹಿಂದೆ ಕಳಿಸಿದ ಪ್ರೀತಿಯ ಚಿಕ್ಕಮ್ಮ, ಸೋದರನ ತಾಯಿ
ಸುಮಿತ್ರಾದೇವಿಯವರು ಕ್ಷೇಮವೇ ಭರತ? ಅವರು ಕ್ಷೇಮದಿಂದಿರುವರು ಅಣ್ಣ. ನವಮಾಸಗಳ ಕಾಲ ಗರ್ಭದಲ್ಲಿ ಹೆತ್ತು ಹೊತ್ತು ತುತ್ತಿಟ್ಟು ಮುತ್ತಿಟ್ಟು ಕಣ್ಣೀರನ್ನಿಡುತ್ತಲೇ ನಿಸರ್ಗ ದೇವತೆಗಳಿರಾ ನಿಮ್ಮ ಮಡಿಗೆಲೆಗೆ ನನ್ನ ಕಂದನನ್ನು ಹಾಕುತ್ತಿರುವೆ ಎಂದು ಅಳುತ್ತಲೇ ನನ್ನನ್ನು ರಾಜ್ಯದಿಂದ ಕಳುಹಿಸಿಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆ ಕ್ಷೇಮವೇ ಭರತ? ಅವರು ಕ್ಷೇಮದಿಂದಿರುವರು ಅಣ್ಣ. ಹೇಳು ಭರತ, ಈ ರಾಮನಿಗೆ ಈ ಆರಾಮದ ಸುಖವನ್ನಿತ್ತ ನನ್ನ ಚಿಕ್ಕಮ್ಮ ನಿನ್ನ ತಾಯಿ ಕೈಕಾಮಾತೆಯವರು ಕ್ಷೇಮವೇ ಭರತ? ಅವರ ಕ್ಷೇಮಕ್ಕೆ ಕೊಂದುಂಟೇನಣ್ಣ? ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಕೆಚ್ಚದೆಯಿಂದ ರಾಜ್ಯಭಾರವನ್ನ ಮಾಡಿ 4 ಜನ ಸುಪುತ್ರರನ್ನು ಪಡೆದು ಆನಂದವಾಗಿ ರಾಜ್ಯಭಾರವನ್ನ ಮಾಡಿ ದೇವಾಸುರ ಯುದ್ಧದ ಸಮಯದಲ್ಲಿ ದಶದಿಕ್ಕುಗಳಲ್ಲಿ ಏಕಮುಖವಾಗಿ ರಥವನ್ನು ಸಂಚರಿಸಿ ದೇವಾನುದೇವತೆಗಳಿಗೆ ಜಯವನ್ನು ತಂದುಕೊಟ್ಟು ದೇವತೆಗಳಿಂದಲೇ ದಶರಥ 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 ಎಂಬ ಬಿರುದಾಂಕಿತವನ್ನು ಪಡೆದು ಕಟುವಾಂಗ ಪುಷ್ಪರಥ ಎಂಬ ಅನ್ವರ್ಥಗಳಿಂದ ಬಾಳಿ ಬದುಕಿದ ನಮ್ಮೆಲ್ಲರ ತಂದೆ ಕೋಸಲ ದೇಶದ ಅರಸ ದಶರಥ ಮಹಾಪ್ರಭುಗಳು ಕ್ಷೇಮವೇ ಭರತ? ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯ್ತಣ್ಣ, ಅಂತ್ಯವಾಯಿತು. ಭರತ, ಏನನ್ನು ನುಡಿಯುತ್ತಿರುವೆ? ನಿನ್ನ ಮಾತಿನ ಆಂತರ್ಯವನ್ನು ತಿಳಿಸಬಾರದೆ? ನೀವು ಅಯೋಧ್ಯೆಯನ್ನು ಬಿಟ್ಟು ಬಂದ ತಕ್ಷಣ ತಂದೆಯವರು ಪರಲೋಕವಾಸಿಯಾದರಣ್ಣ. ಜನಕ ಅಗಣಿತ ಗುಣನಿಧಿಯಲ್ದೆನಿಸುತ್ತೇ ಜಗದೋ ಪ್ರಖ್ಯಾತಿಯಂ ಪಡೆದಿರ್ದೆಯೋ ಜನಕ. ಅಗಣಿತ ಗುಣನಿಧಿಯಲ್ದೆನಿಸುತ್ತೇ ಜಗದೋ ಪ್ರಖ್ಯಾತಿಯಂ ಹೊಂದಿರ್ದೆಯೋ ಜನಕ. ಪುತ್ರ ಶೋಕಕ್ಕೆ ಗುರಿಗೈದೆ ನಮ್ಮನು, ಮಿಗೆ ಶೋಕಕ್ಕೆ ಗುರಿಗೈದೆ ನಮ್ಮನು. ಸುಗುಣನೇ ಪರಲೋಕವಾಸಿಯಾದೆಯ ತಂದೆಯೇ ತಂದೆಯೇ ಜನಕ ಜನಕ. ಜನಕ ಕಡೆಗೂ ನಾವು ಅಯೋಧ್ಯೆಯನ್ನು ತೊರೆದ ದುಃಖವನ್ನು ಭರಿಸಲಾಗದೆ ಪರಲೋಕವಾಸಿಯಾದಿರ ಜನಕ. ಪಿತೃಲೋಕದಲ್ಲಿರುವ ನಿಮಗೆ ಇದೋ ನಿಮ್ಮ ಮಕ್ಕಳು ಇಲ್ಲಿಂದಲೇ ನಮಸ್ಕರಿಸುವರು, ಇಲ್ಲಿಂದಲೇ ನಮಸ್ಕರಿಸುವರು.
ಜನಕ. ಭರತ, ತಂದೆಯವರ ಅಂತಿಮ ದರ್ಶನದಲ್ಲಿ ನಮಗೆ ಆ ಯೋಗವಿಲ್ಲದಂತಾಯಿತಲ್ಲ. ಭರತ, ಅಣ್ಣ, ನೀನೇ ಪುಣ್ಯಶಾಲಿಯಪ್ಪ. ತಂದೆಯವರ ಕೊನೆಯ ಗಳಿಗೆಯಲ್ಲಿ ಅವರ ಸಂಗಡ ಇದ್ದು ಅವರ ಸೇವೆ ಮಾಡಿರುವೆಯಲ್ಲ, ನೀನೇ ಪುಣ್ಯಶಾಲಿ ಭರತ, ನೀನೇ ಪುಣ್ಯಶಾಲಿ. ಇಲ್ಲವಣ್ಣ, ಇಲ್ಲ. ಆ ಪುಣ್ಯವೂ ನಮ್ಮ ಪಾಲಿಗೆ ಇಲ್ಲವಾಯಿತಣ್ಣ. ಅಯ್ಯೋ, ಜನಕನ ಮರಣ ಕಾಲದಲ್ಲಿ ಅಯ್ಯೋ, ನಾವು ಸಹ ಇರಲಿಲ್ಲ. ಜನಕ 60 ಸಹಸ್ರ ವರ್ಷಗಳ ಕಾಲ ಕೆಚ್ಚದೆಯಿಂದ ರಾಜ್ಯಭಾರವನ್ನು ಮಾಡಿ 4 ಮಕ್ಕಳಾದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರೆಂಬ ಮಕ್ಕಳನ್ನು ಪಡೆದಿದ್ದರು. ನಿಮ್ಮ ಕೊನೆಯ ಕಾಲದಲ್ಲಿ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲು ಒಬ್ಬ ಮಕ್ಕಳು ನಿಮ್ಮೊಡನೆ ಇಲ್ಲದಾದರೆ, ಅಯ್ಯೋ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆಗಿ ಹೋಗಿರುವ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಭರತ, ಅಣ್ಣ, ರಾಜನಿಲ್ಲದ ರಾಜ್ಯ ದೇವರಿಲ್ಲದ ಗುಡಿಯಂತೆ. ನೀನಿನ್ನು ಹೊರಟು ನನ್ನ ತಂದೆಯವರ ಮಾರ್ಗದಂತೆ ನೀನು ಕೂಡ ಕೋಸಲ ದೇಶವನ್ನ ಸಮಸ್ತ ವಿಧವಾಗಿ ರಾಜ್ಯಭಾರವನ್ನ ಮಾಡಿ ಉತ್ತಮ ರಾಜನಾಗಿ ಮೆರೆ ಭರತ. ಹೋಗಿ ಬಾ ಭರತ. ಅಣ್ಣ, ಏನು ಹೇಳುತ್ತಿರುವಿರಿ? ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ನೀವು ಬಂದು ಸಿಂಹಾಸನವನ್ನೇರಿ ಅಯೋಧ್ಯೆ ಪುರಜನ ಪರಿಜನರಿಗೆಲ್ಲರಿಗೂ ಆನಂದ ಉಂಟು ಮಾಡುಬಾ ಅಣ್ಣ, ಆನಂದ ಉಂಟು ಮಾಡುಬಾ. ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ನಾನು ನನ್ನ ಕಾರ್ಯದಲ್ಲಿ ಕರ್ತವ್ಯ ನಿರತನಾಗಿದ್ದೇನೆ. ಹೋಗು ಭರತ, ನೀನು ನಿನ್ನ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸು. ಅದು ಅಲ್ಲದೆ ನಿನ್ನ ಪಾಲಿಗೆ ಬಂದ ಆ ರಾಜ್ಯವನ್ನು ನಾನು ಪಡೆದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುವುದು. ಅಣ್ಣ, ನಾನೇ ಆತ್ಮ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ಅಲ್ಲಿ ದತ್ತಾಪಹಾರ ದೋಷ ಎಲ್ಲಿಂದ ಬರುವುದಣ್ಣ? ನೀನೇನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ ಭರತ, ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ನನ್ನದೊಂದು ಕೋರಿಕೆಯನ್ನು ನೆರವೇರಿಸಿಕೊಡುವಿರಿ ಅಣ್ಣ? ಅದೇನು ಹೇಳು ಭರತ, ಖಂಡಿತವಾಗಿಯೂ ನೆರವೇರಿಸಿಕೊಡುತ್ತೇನೆ. ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿಕೊಡಿ. ನಂದಿ ಗ್ರಾಮದಲ್ಲಿ ಅವಳಿಗೆ ಪಟ್ಟ ಕಟ್ಟಿ ನಾನು ನೆಪ ಮಾತ್ರಕ್ಕೆ ರಾಜ್ಯವಾಳುತ್ತೇನೆ. 14 ವರ್ಷ ವನವಾಸ ಮುಗಿದ ಬಳಿಕವೇ ಮರುದಿನವೇ ನನಗೆ ನೀವು ದರ್ಶನವನ್ನು ನೀಡದಿದ್ದರೆ ಈ ನನ್ನ ದೇಹವನ್ನು ಅಗ್ನಿಗಾಹುತಿ ಮಾಡುತ್ತೇನೆ. ಇದು ನಿಮ್ಮ ಪಾದದಾಣೆಗೂ ಸತ್ಯ. ಭರತ, ನಿನ್ನಿಷ್ಟದಂತೆಯೇ ಆಗಲಿ. ಇಗೋ 14 ವರ್ಷ ವನವಾಸ ಮುಗಿದ ಮರುಗಳಿಗೆಯೇ ನಾನು ನಿನಗೆ ದರ್ಶನವನ್ನು ನೀಡುತ್ತೇನೆ. ಇಗೋ ಈ ಪಾದಕೆ. ತನ್ನೊಡಲ ತಾಪವಂ ತಡೆದೆನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ ರಾಮ. ತನ್ನೊಡಲ ತಾಪವಂ ತಡೆದೆನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ ರಾಮ. ಪರಮ ಜಪ ತಪ ಪುಣ್ಯ, ಪರಮ ಜಪ ತಪ ಪುಣ್ಯ ಪದಾದಿಗಳಿಗೆ ಪೂಜಿಸಿದ ಮುನಿ ಜನರಿಗೆ ಭಾಗ್ಯಮಿಲ್ಲ ರಾಮ. ಸಹಜರಿ ಶ್ರೀರಾಮ, ಸಹಜರಿ ಶ್ರೀರಾಮ, ಸಹಕರಿ ಸಹಜರಿ ಶ್ರೀರಾಮ, ಸಹಜರಾಗಿ ಜನಿಸಿ ಸಹಕರಿಸಿದ ನಮಗೆ ಪುಣ್ಯಮಿಲ್ಲ ರಾಮ. ಕಾಡು ಮರವಂ ಕಡಿದು ಕಾಲಿನ ತುಡಿದು, ಕಾಡು ಮರವಂ ಕಡಿದು
ಮಾಡುತ್ತಿದ್ದರೋ ನಾಡಿ ನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯಕ್ಕೆಡೆಯುಂಟೆ ಜಗಜೀ ರಾಮ. ಅಣ್ಣ, ನಾವಿನ್ನು ಹೋಗಿ ಬರುವೆವು. ಹೋಗಿ ಬನ್ನಿ ಭರತ. ಶತ್ರುಘ್ನ, ನಿಮಗೆ ಮಂಗಳವಾಗಲಿ. ಪಾವನ ಪರಂಧಾಮ ಶ್ರೀರಾಮ, ಪಾವನ ಪರಂಧಾಮ ಶ್ರೀರಾಮ, ರಘುವಂಶ ಸೋಮ ದಿನಮಣಿಲ ನಾಮ, ರಘುವಂಶ ಸೋಮ ದಿನಮಣಿಲ ನಾಮ, ಭಕ್ತರ ಪಾಲಿಪ ಜಲನಿಧಿ ಸೋಮ, ಭಕ್ತರ ಪಾಲಿಪ ಜಲನಿಧಿ ಸೋಮ, ಕಾದಿರುವೆ ಬಾರೋ, ಕಾದಿರುವೆ ಬಾರೋ, ಕಾದಿರುವೆ ಬಾರೋ, ಕಾದಿರುವೆ ಬಾರೋ, ಸೀತಾರಾಮ ಸೀತಾರಾಮ, ಪಾವನ ಪರಂಧಾಮ ಶ್ರೀರಾಮ 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 ರಾಮ. ಆ ಆ ಆ ಆ ಆ ನೋಡಿದೆ ಲಕ್ಷ್ಮಣ, ಭರತನ ಭಾತೃವಾತ್ಸಲ್ಯವನ್ನ. ಅರಿಯದೆ ಆಡಿದ ಮಾತುಗಳನ್ನು ಕ್ಷಮಿಸುವಣ್ಣ. ಇರಲಿ, ನಡೆಯಿರಿ. ಈ ಸ್ಥಳವು ಅಯೋಧ್ಯ ನಗರಕ್ಕೆ ಬಹಳ ಹತ್ತಿರವಾಗಿದ್ದು ಪದೇ ಪದೇ ನಮ್ಮವರು ಇಲ್ಲಿಗೆ ಬಂದರೂ ಬರಬಹುದು. ಅದೋ ಅಲ್ಲಿ ಕಾಣುತ್ತಿರುವ ದಂಡಕಾರಣ್ಯವನ್ನು ಕುರಿತು ಪ್ರವೇಶ ಮಾಡೋಣ. ಲಕ್ಷ್ಮಣ, ಹಾಗೆ ಆಗಲಿ. ಜಾನಕಿ, ಎತ್ತ ನೋಡೆ ಅತ್ತಲತೆಗಳು, ಜಾನಕಿ, ಎತ್ತ ನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದ ನೀಡುವವು, ಎತ್ತ ನೋಡೆ ಅತ್ತಲತೆಗಳು, ಜಾನಕಿ, ಚಿತ್ತ ಚೋರಿ ನೋಡಲ ಮಮ ಸೀತೆ, ಸೀತೆ, ಅದು ಚಿತ್ತ ಚೋರಿ ನೋಡಲ ಮಮ, 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 ಭೂಸುತೇಂದ್ರ ನೋಡೆ, ಜಾನಕಿ, ಭೂಸುತೇಂದ್ರ ನೋಡೆ, ಇವನಾಳಿಯ ಸೊಬಗ ನೋಡೆ, ಜಾನಕಿ, ಇವನಾಳಿಯ ಸೊಬಗ ನೋಡೆ, ಇವನಾಳಿಯ ಸೊಬಗ ನೋಡೆ, ಜಾನಕಿ, ಇವನಾಳಿಯ ಸೊಬಗ ನೋಡೆ, ಇವನಾಳಿಯ ಸೊಬಗ ನೋಡೆ, ಸೀತಾ ಸೀತಾ, ಇವನಾಳಿಯ ಸೊಬಗ ನೋಡೆ,
ಎತ್ತ ನೋಡೆ ಅತ್ತಲತೆಗಳು. ಜಾನಕಿ, ಸ್ವಾಮಿ, ನೋಡಿದೆಯಾ ಈ ವನ ಸೌಂದರ್ಯವನ್ನು? ಅದು ನೋಡಲ್ಲಿ ಗಿಳಿ ಪಕ್ಷಿಗಳು ಹೇಗೆ ಹಕ್ಕಿ ಗಾನಗಳಿಂದ ಇಂಚರದಿಂದ ಹಾಡುತ್ತಿವೆ. ಹೌದು ಸ್ವಾಮಿ. ಅತ್ತ ನೋಡಲ್ಲಿ ಅದು ಆ ಸರೋವರದಲ್ಲಿ ಆ ರಾಜಹಂಸಗಳು ಅದೆಷ್ಟು ಆನಂದವಾಗಿ ನಲಿಯುತ್ತಿವೆ. ಇದು ಇಲ್ಲಿ ಕಂಡೆಯ ಆ ಮರಗಳ ಮೇಲೆ ಆ ಹಂಸನಾದವನ್ನು ಮಾಡುತ್ತಿರುವ ಕೋಗಿಗಳ ಇಂಪು. ಜಾನಕಿ, ಸ್ವಾಮಿ, ಅರಮನೆಯ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದು ಹಂಸತೋಲಿಕ ಮಂಚದ ಮೇಲೆ ಪ್ರತಿನಿತ್ಯ ಹಾಯಾಗಿ ನಿದ್ರಿಸುತ್ತಿದ್ದ ನಿನ್ನನ್ನು ಈ ವನಕ್ಕೆ ಕರೆದುಕೊಂಡು ಬಂದೆ ಎಂಬ ಬೇಸರ ಉಂಟೆ? ಇದೇನು ಸ್ವಾಮಿ ಹೀಗೆ ನಿಂತಿರುವ್ರಿ? ನಿಮ್ಮ ಆಸರೆಯೇ ನನಗೆ ಅರಮನೆ, ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ. ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸುವ ನನಗೆ ಅವುಗಳು ಇಲ್ಲಿ ಇಲ್ಲವಾದರೂ ಗಂಧ ಪುಷ್ಪಗಳಿಗೇನೂ ಕೊರತೆ ಇಲ್ಲ. ಹಂಸ ತೂಲಿಕಾ ತಲ್ಪಕ್ಕೆ ಕಡಿಮೆ ಇಲ್ಲ. ಇದಕ್ಕಿನ್ನ ನನಗಿನ್ನೇನು ಬೇಕಾಗಿದೆ ಪ್ರಾಣೇಶ್ವರ? ಆಶಾ ಜೀವನ ಶುಭ ದಿನ, ಅನುದಿನ ಹೊಸತನ ಕಂಡೆನ. ಸ್ವಾಮಿ, ಜೀವನ ಶುಭ ದಿನ, ಅನುದಿನ ಹೊಸತನ ಕಂಡೆನ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನ. ಒಲವೇ ನಲಿವೆ ಸ್ವಾಮಿ, ಒಲವೇ ನಲಿವೆ ಅನುದಿನ ಹೊಸತನ. ಆಶಾ ಜೀವನ ಶುಭ ದಿನ, ಅನುದಿನ ಹೊಸತನ ಕಂಡೆನ. ಆಶಾ ಜೀವನ ಶುಭ ದಿನ. ಅಲ್ಲಿ ನೋಡಿ. ಅರಳಿ ನಿಂತ ಕುಸುಮ ಎಂದಾವರೆ ನಗುತ್ತಿದೆ. ಸ್ವಾಮಿ, ಅಲ್ಲಿ ಅರಳಿ ನಿಂತ ಕುಸುಮ ಎಂದಾವರೆ ನಗುತ್ತಿದೆ. ವೃಂದ ಸಂಗದ ಸಂಗ ಸುಖದಲ್ಲಿ, ವೃಂದ ಸಂಗದ ಸಂಗ ಸುಖದಲ್ಲಿ ನನ್ನೆ ತಾಮರೆತಿದೆ. ಸ್ವಾಮಿ, ಕಂಡೆಯ ಆಹಾ, ಹೊಸತನ ಬಯಸಿದೆ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ಸ್ವಾಮಿ, ಅಲ್ಲಿ ಮಧುರ ನಿನ್ನ ಭಾವ ಮನವ ಸೂಸಿದೆ. ಮಧುರ ನಿನ್ನ ಭಾವ ಮನವ ಸೂಸಿದೆ. ಸಂಗ ಸಂಗದ ಸಂಗ ಸುಖದಲ್ಲಿ ಸ್ವಾಮಿ, ವೃಂದ ಸಂಗದ ಸಂಗ ಸುಖದಲ್ಲಿ ತನ್ನೆ ಸಾಮರಿಸಿದೆ. ಪ್ರಾಣೇಶ್ವರ, ಜಾನಕಿ, ಹೊಸತನ ಬಯಸಿದೆ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ, ಒಲವೇ ನಲಿವೆ ಒಲವೇ ದೇ.
ಜಾನಕಿ, ಸ್ವಾಮಿ, 14 ವರ್ಷ ವನವಾಸವನ್ನು ಮಾಡಲು ನಮಗೆ ಈ ಪ್ರದೇಶ ಆನಂದವಾಗಿರುವುದು. ಅದೋ ಅಲ್ಲಿ ಕಂಡೆಯ ಲಕ್ಷ್ಮಣ ಪರ್ಣಶಾಲೆಯನ್ನು ಎಷ್ಟು ಮನೋಹರವಾಗಿ ತಯಾರಿಸಿರು. ಹೌದು ಸ್ವಾಮಿ, ಬಹಳ ಮನೋಹರವಾಗಿ. ಫಲಮೂಲಗಳನ್ನು ತರುವೆ ಎಂದು ಹೋದ ಲಕ್ಷ್ಮಣ ಇಷ್ಟು ವೇಳೆಯಾದರೂ ಇನ್ನು ಬಾರಲೇ ಇಲ್ಲವಲ್ಲ. ಸ್ವಾಮಿ, ಅಲ್ಲಿ ನೋಡಿ ಲಕ್ಷ್ಮಣನ ಇತ್ತ ಕಡೆಯೇ ಬರುತ್ತಿರುವನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಲಕ್ಷ್ಮಣ, ಇದಾವುದು ನಿನ್ನ ಕೈಯಲ್ಲಿರುವ ಹೊಸ ಖಡ್ಗ? ಅಗ್ರಜ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರಲು ಭಗವಾನ್ ಭಾಸ್ಕರನು ಆತನ ತಪಸ್ಸಿಗೆ ಮೆಚ್ಚಿ ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ಅದನ್ನು ನಾನೇ ಪಡೆದು ಆ ರಾಕ್ಷಸನನ್ನು ಕೊಂದು ಬಂದೆನು. ಅಷ್ಟೇ ಅಲ್ಲ ಅಣ್ಣ, ಆತನ ತಾಯಿ ಶೂರ್ಪನಖಿ ನನ್ನಲ್ಲಿ ಸ್ವೇಚ್ಛಾಚಾರಿಯಾಗಿ ವರ್ತಿಸಿದ್ದಕ್ಕೆ ಹೆಣ್ಣೆಂದು ಕೊಲ್ಲದೆ ಆಕೆಯ ಕಿವಿ ಮೂಗುಗಳನ್ನು ಕತ್ತರಿಸಿ ಕಳುಹಿಸಿ ಬಂದೆನಣ್ಣ. ಬಲೆ, ಒಳ್ಳೆಯ ಕಾರ್ಯವನ್ನೇ ಮಾಡಿದೆ. ಆ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲೇ ಇರಲಿ. ತಂದ ಫಲಗಳನ್ನು ಅಲ್ಲಿಟ್ಟು ಹೊರಡು.